ಡೇ 2 ಇನ್ ಧರ್ಮಸ್ಥಳ. ಬೆಳಗ್ಗೆ ಎದ್ದೊಳೋದಕ್ಕೆ 5:30 ಆಗಿತ್ತು. ಮುಡಿ ಕೊಡೋಕ್ಕೆ ಅಂತ ಬಂದಿದ್ದು, ಬಟ್ ಆದರೆ ಲೇಟ್ ಆಗಿದ್ದರಿಂದ ಆಗಿಲ್ಲ. ಅದಕ್ಕೆ ಧರ್ಮಸ್ಥಳದಲ್ಲೇ ರೂಮ್ ತೊಗೊಂಡು ಸ್ಟೇ ಆಗಿದ್ವಿ. ಬೆಳಗ್ಗೆ 5:30ಗೆ ಎದ್ದು ಹೋದೆ ಮುಡಿ ಕೊಡೋದಕ್ಕೆ ಅಂತ. ಬಟ್ ಆದರೆ ಕ್ಯೂ ನೋಡಿ, 5:30ಗೆ ಎಷ್ಟೊಂದು ಜನ ಕ್ಯೂ ಇದ್ದರು. ಎಲ್ಲ ಮುಗಿಸ್ಕೊಂಡು ಮುಡಿ ಕೊಟ್ಟಿದ್ದು ಎಲ್ಲ ಆಯಿತು. ನೆಕ್ಸ್ಟು ನದಿ ಕಡೆಗೆ ಹೋಗಿ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೆಕ್ಸ್ಟು ಧರ್ಮಸ್ಥಳದ ಕಡೆಯಿಂದ ಮಲ್ಪೆ ಕಡೆಗೆ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ಒಂದು ಸ್ಟಾಪ್ ಕೊಟ್ಟು ಟಿಫನ್ ಮಾಡೋದಕ್ಕೆ ಫ್ಯಾಮಿಲಿ ಎಲ್ಲ ಹೋಗಿದ್ದರಿಂದ ಸ್ಟವ್ ಎಲ್ಲ ತೊಗೊಂಡೋಗಿದ್ವಿ. ನಾವೆಲ್ಲ ಅಡುಗೆ ಮಾಡಿಕೊಂಡು ಟೊಮೊಟೊ ಗುಜ್ಜು ಚಪಾತಿ ಮಾಡ್ಕೊಂಡು ತಿಂದು ಅಲ್ಲಿಂದ ಹೊರಟ್ವಿ. ವೆಲ್ಕಮ್ ಟು ಮಲ್ಪೆಗೆ ಬಂದಿದ್ದ ತಕ್ಷಣ ಅಲ್ಲೇ ಫ್ರೆಶ್ಶಾಗಿ ಫಿಶ್ ಹಿಡ್ಕೊಂಬಂದಿದ್ರು. ಹೋಗಿ ನೋಡಿ ಅದನ್ನೆಲ್ಲ ತೊಗೊಳೋಣ ಅಂತ. ಹಾಗೆ ಬದುಕಿದ್ದಿದ್ದು ಶೆಲ್ಲಿದು ನಾನು ಎತ್ಕೊಂಡಿದ್ದ ತಕ್ಷಣ ಕ್ಲೋಸ್ ಆಗಿದೆ. ಅದು ಆದಮೇಲೆ ಫಿಶ್ ಎಲ್ಲ ತೊಗೊಂಡ್ವಿ ನಾವು. ಹಾಗೆ ಫಿಶ್ ಮಾರ್ಕೆಟ್ಗೆ ಅಲ್ಲೇ ಹೋಗಿ ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ದೆಲ್ಲ ಆಯಿತು. ತೊಗೊಂಬಂದು ಚಿಕನ್ ಎಲ್ಲ ತಂದು ನಾವೇ ಮಾಡ್ಕೊಂಡ್ವಿ. ಚಿಕನ್ನು ಫಿಶ್ಶು ಎಲ್ಲ ಮಾಡ್ಕೊಂಡು ತಿಂದು ಹೊರಟ್ವಿ. ಹಾಗೆ ಬರ್ತಾ ದೇವಸ್ಥಾನದಲ್ಲಿ ಒಂದು ಭೂತಕೋಳ ನಡೀತಾ ಇತ್ತು. ಅಲ್ಲೂ ಸ್ಟಾಪ್ ಕೊಟ್ಟು ಎಲ್ಲ ನೋಡ್ಕೊಂಡ್ವಿ. ನೆಕ್ಸ್ಟ್ ವೀಡಿಯೋವಾಗಿ ಲೈಕ್ ಮಾಡಿ.